ಹಾಯ್ ಮಕ್ಕಳ. ಓಕೆ, ಎಲ್ಲರೂ ಕೂಡ KCET 2026 ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಕೆ ಕಡೆಯಿಂದ ಇನ್ಮೇಲೆ ಓಕೆ ನೀವೆಲ್ಲರೂ ಕೂಡ ಕೆ ಕಡೆಗೆ ಏನಾಗ್ತೀರ ಅಂದ್ರೆ ಅಧೀನರಾಗ್ತೀರಿ. ಅಂದರೆ ಈಗ ಯಾರೆಲ್ಲ ಸೆಕೆಂಡ್ ಪಿ ಯು ಸ್ಟೂಡೆಂಟು ನಿನ್ನೆ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಂಡಿದ್ದೀರಿ, ಇನ್ಮೇಲೆ ನೀವು KCET ಅವರಿಗೆ ಅವ್ರು ಏನೇ ಹೇಳ್ತಕ್ಕಂಥದ್ದಕ್ಕೂ ನೀವು ಬದ್ಧರಾಗ್ತೀರ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದರೆ, ಇನ್ಮೇಲೆ ಕಳೆತಕ್ಕಂಥ ದಿನಗಳು ಈ 2023-24ಗೆ ಎಕ್ಸಾಮ್ ಬರೀತಿರಲ್ವ. ಸೊ ಹಂಗಾಗಿ 23-24 ಆದಮೇಲೆ ಸ್ವಲ್ಪ ದಿನ ವೇಟ್ ಮಾಡಿ. ಯಾಕೆ ವೇಟ್ ಮಾಡೋದಂತ ಹೇಳ್ತೀನಿ ಅಂತಂದರೆ, ಈಗ ಅಂದರೆ ಸೆಕೆಂಡ್ ಎಕ್ಸಾಮು ಕೂಡ ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಕೂಡ ಬರೋದು, ಅದ್ರ ಜೊತೆಗೆ ಎರಡೂ ಸೇರಿಬಿಟ್ಟು ಏನಾಗುತ್ತೆ ಒಂದು KCET ರಿಸಲ್ಟ್ ಬರುತ್ತೆ. ಅದಾದಮೇಲೆ ಕೌನ್ಸ್ಲಿಂಗ್ ಶುರು ಆಗುತ್ತೆ ನೋಡಿ. ಸೊ ಅಂದರೆ ಸುಮಾರು ಒಂದು 4 ತಿಂಗಳಾದರೂ ಕೌನ್ಸ್ಲಿಂಗ್ ನಡೀತದೆ. ಸೊ ಹಂಗಾಗಿ ನೀವು ಕೇದವ್ರಿಗೆ ನೀವು ಬದ್ಧರಾಗಿ ಆಗ್ತೀರಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಏನಂತಂದರೆ, ನೀವು ಎಕ್ಸಾಮ್ ಬರೀಬೇಕಂತಂದರೆ ಮೊದಲು ನಿಮ್ಮ ಹತ್ರ ಏನಿರಬೇಕು, ಅಡ್ಮಿಟ್ ಕಾರ್ಡ್ ಇರಬೇಕು. ಓಕೆ, ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು, ಅದು ಎಲ್ಲಿ ಎಂತ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಮೊದಲು ವಾಟ್ಸಪ್ ಗ್ರೂಪ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಯಾಕೆ ವಾಟ್ಸಪ್ ಗ್ರೂಪ್ನ ನಾನು ಡಾಮಿನೇಟ್ ಮಾಡ್ತೇನೆ ಅಂತಂದರೆ, ಇವಾಗೇನೋ ನೀವು ಒಂದು ರಿಸಲ್ಟ್ಗೋಸ್ಕರ ಇಷ್ಟು ತಿಂಗಳು ವೇಟ್ ಮಾಡಿದಿರಿ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂತು. ಬಟ್ ಹಾಗಲ್ಲ, ಕೆ ಕಡೆಯಿಂದ ಪ್ರೊಸೆಸ್ಸು ಡೈಲಿ ಇರ್ತದೆ. ಮಿಸ್ ಮಾಡಿಕೊಂಡ್ರೆ ನಿಮಗೆ ಭಾಳ ತೊಂದರೆ ಆಗುತ್ತೆ ಮುಂದೆ. ಓಕೆ, ಸೊ ಈಗೇನು ಹೇಳ್ತೇನೆ ಅಂತಂದರೆ, ಡೈರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ರೆ, ಅದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಮೊದಲು KEA ಅಂತಂದರೆ CET-online.karnataka.gov.in ಅಂತ ಹೆಂಗೆ ಕಾಣಿಸುತ್ತೆ, ಇದೇ ಒಂದು ವೆಬ್ಸೈಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವ್ರದ್ದೇ. ಕೆ ಹೋಮಲ್ಲಿ ಹೋಗ್ಬಿಟ್ಟು ಮೊದಲು ಪೇಜ್ ಈ ರೀತಿ ಓಪನ್ ಆಗ್ತದೆ ನೋಡಿ. ಫ್ರೆಂಡ್ಲಿ ಅಂತಂದರೆ ಮೊದಲು ಈ ಪೇಜ್ ನೋಡಿದ ತಕ್ಷಣ ನಿಮ್ಗೆ ಫ್ರೆಂಡ್ಲಿ, ಇದಂತೂ ಫುಲ್ ಎಲ್ಲರೂ ಕೂಡ ಫ್ರೆಂಡ್ಲಿ. ಏನೇ ಅಪ್ಡೇಟ್ಗಳು, ಇತ್ತೀಚಿನ ಪ್ರಕಟಣೆ ಅಥವಾ ಇತ್ತೀಚಿನ ಸುದ್ದಿ ನ್ಯೂಸ್ ಅಂತಂದರೆ ಇಲ್ಲಿ ಬಂದಿರ್ತದೆ. ಸೊ ನಿಮಗೆ ಕನ್ಫ್ಯೂಷನ್ನೇ ಬೇಡ. ಓಕೆ, ಕೇದವರು ನಿಮ್ಗೆ ಏನು ಕೂಡ ಕನ್ಫ್ಯೂಷನ್ನೇ ಬೇಡ. ಅನ್ನೋದಕ್ಕೆ ಮಾಡ್ತಾರೆ ಅಂತಂದರೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಪ್ರವೇಶ ಅಂತ ಕ್ಲಿಕ್ ಮಾಡ್ಕೋರಿ. UGCET 2026 ಅಂತ ಇರ್ತದೆ ನೋಡಿ. ಫಸ್ಟ್ನೇದೇ ಕೊಟ್ಬಿಡ್ತಾರೆ ನಿಮ್ಗೆ, ಯಾಕಂದರೆ CET ಸ್ಟೂಡೆಂಟ್ 3 ಲಕ್ಷ ಸ್ಟೂಡೆಂಟ್ ಮೇಲ್ಗಡೆ ಇದ್ದಾರೆ. ಓಕೆ, ಸೊ ಹಂಗಾಗಿ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ ಇಲ್ಲಿರೋ ಕಾರಣ ಮೊದಲು ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ, ಸೊ ನಿಮ್ದು ಏನೇ ಒಂದು ಅಪ್ಡೇಟ್ ಇದ್ದರೂ ಕೂಡ 2026ರ ಪ್ರತಿಯೊಂದು ಏನೇ ಒಂದು ಅಪ್ಡೇಟ್ಸ್ಗಳಿದ್ದರೂ ಕೂಡ ಓಕೆ ನೋಡಿ, ಕಂಪ್ಲೀಟಾಗಿ ನೋಡಿ ಏನೇನೆಲ್ಲ ನಡೀತದೆ ಈ ವರ್ಷ ಅಂತ ಏನು ಎಲ್ಲನೂ ಕೂಡ ಇದೇ ಒಂದು ಟ್ಯಾಬಲ್ಲಿ, ಈ ಒಂದು ಟ್ಯಾಬಲ್ಲಿ ಪ್ರತಿಯೊಂದು ಸ್ಟೆಪ್ಸು ಕೂಡ ಇಲ್ಲಿ ಬಿಟ್ಟಿರ್ತಾರೆ. ಬಟ್ ಆ್ಯಸ್ ಈ ಸದ್ಯಕ್ಕೆ ಈಗ CET ನಿಮ್ದು ಏನಿದೆ ಅಡ್ಮಿಟ್ ಕಾರ್ಡ್ ಲಿಂಕ್ ಅಂತ, ಡೌನ್ಲೋಡ್ ಲಿಂಕ್ ಅಂತ ಏನೂ ಕೂಡ ಬಿಟ್ಟಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ಇವತ್ತು ಈವ್ನಿಂಗ್ ಅಥವಾ ನಾಳೆ ಬಿಡ್ತಾರೆ. ಓಕೆ, ಬಟ್ ಡೌನ್ಲೋಡ್ ಮಾಡ್ಕೊಳ್ಳೋದಂತೂ ಇದೇ ರೀತಿ. ಯಾವ ರೀತಿ ಒಂದೇನು ಮಾಡಿರ್ತಾರೆ ನಿಮ್ಗೆ ಹೇಳ್ದಂಗೆ, ನಾನು ಮೊದಲೇ ಹೇಳಿದಾಗೆ ಮುಖಪಟದಲ್ಲಿ ಹೋಗ್ತೀನಿ, ಬೇಕಾದ್ರೆ ನಾನು ಮುಖಪಟ ಈ ರೀತಿ ಹೋದಾಗ ಇತ್ತೀಚಿನ ಸುದ್ದಿ ಅಂತ ಏನು ಕಾಣಿಸ್ತಿದೆ ಮೇಲ್ಗಡೆ ಇಲ್ಲಿ ಬಿಟ್ಟಿರ್ತಾರೆ, ಅಥವಾ ಈ ಒಂದು ಇತ್ತೀಚಿನ ಪ್ರಕಟಣೆಗಳಂತ ಏನು ಕಾಣಿಸ್ತಿದೆ ಇಲ್ಲಿ ಬಿಟ್ಟಿರ್ತಾರೆ. ನೀವು ಕನ್ಫ್ಯೂಷನ್ ಬೇಡ ಅಂತ 3 ಡಾಟ್ ಕ್ಲಿಕ್ ಮಾಡ್ಕೊಂಡು, ಪ್ರವೇಶ ಕ್ಲಿಕ್ ಮಾಡ್ಕೊಂಡು, UGCET 2026 ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ನಾಗ ಒಂದು ಬಂದಿದೆ ನೋಡಿ. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ UGCET 2026 ನೋಂದಣಿ ಮಾಡಿರುವ ಹಾಗೂ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ ಅವಕಾಶ ಅಂತ ಕೊಟ್ಟರು ನೋಡಿ. ಅಂದರೆ ಆ ಶುಲ್ಕ ಪಾವತಿ ಅವಕಾಶ ಅಂತ ಕೊಟ್ಟವ್ರೆ. ಬಟ್ ಇದ್ರ ಮೇಲ್ಗಡೆ ಏನು ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಲಿಂಕ್ ಬಿಡ್ತಾರೆ. ಎಕ್ಸ್ಪೆಕ್ಟೆಡ್ ಗೊತ್ತಿರೋ ಬಗ್ಗೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಅಂತೂ ಬಂದೇ ಬರ್ತದೆ. ಇವತ್ತು ಬರೆದು ಹೋದರೆ ನಾಳೆ ಅಂತೂ ಫಿಕ್ಸ್ ಬಂದೇ ಬರ್ತದೆ. ಓಕೆ, ಸೊ ಲಿಂಕ್ನ ಲೈವ್ ಡೆಮೋ ಕೂಡ ಮಾಡಿ ತೋರಿಸ್ತೀನಿ, ಇನ್ನೊಮ್ಮೆ ವರಿಬೇಡ. ಓಕೆ, ಬಟ್ ಮಾಡೋಕ್ಕೆ ನಿಮ್ಗೆ ಯಾವ ರೀತಿ ಸಿಂಪಲಾಗಿ ಸ್ಟೆಪ್ಸು, ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅಂತ ಹೆಂಗೆ ಕಾಣಿಸ್ತೀವಿ, ಅಥವಾ CET ನಂಬರ್ ಅಂತ ಹೆಂಗೆ ಕಾಣ್ತೀವಿ. ಸದ್ಯಕ್ಕೆ ಈಗ ಅಪ್ಲಿಕೇಶನ್ ಹಾಕಿರ್ತೀರಿ, ಗೊತ್ತಿದೆ ನಿಮಗೆಲ್ಲರೂ ಕೂಡ. ಈ ಒಂದು CET ನಂಬರ್ ಜೊತೆಗೆ ಜಸ್ಟ್ ಫೋನ್ ನಂಬರ್ ಕೇಳ್ತದೆ, ಈಗ ಗೊತ್ತಿರುವಾಗಿ OTP ಬರ್ತದೆ. OTP ಹಾಕೊಂಡ್ಬಿಟ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಬಿಟ್ಟಾಗ ಲೈವ್ ಡೆಮೋ ಮಾಡಿ ಅಂತ ತೋರಿಸ್ತೀನಿ, ವರಿಬೇಡ. ಓಕೆ, ಲೈವ್ ಡೆಮೋ ಮಾಡಿ ತೋರಿಸ್ತೀನಿ, ವರಿಬೇಡ. ಓಕೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಓಕೆ, ಏನೇ ಒಂದು CETಯಲ್ಲಿ ಬರ್ತಕ್ಕಂಥ ಅಪ್ಡೇಟ್ಸ್ಗಳನ್ನು ಲೈವ್ ಡೆಮೋ ಮೀನ್ಸ್ ಅಂತಂದರೆ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಲೈವ್ ಡೆಮೋ ಮಾಡೇ ತೋರಿಸ್ತೀನಿ. ನೀವು ಪ್ರತಿಯೊಂದು ನೀವು ಆನ್ಲೈನ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಪ್ರತಿಯೊಂದು ಆನ್ಲೈನ್ ಸೆಂಟ್ರಿಗೆ ಹೋಗ್ತಂದರೆ ಅವನಿಗೆ 100-200 ರೂಪಾಯಿ ಕೊಟ್ಟು ಬರೀತಾರೆ. ಸುಮಾರು ಒಂದು 20-30 ಸರ್ತಿ ಹೋಗ್ಬೇಕಾಗುತ್ತೆ. ಹೋಗ್ತೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತಾರೆ. ಸಿಂಪಲ್ 1 ಮಿನಿಟ್ 2 ಮಿನಿಟ್ಸ್ ಕೆಲಸಕ್ಕೆ ಸೈಬರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಫೋನಲ್ಲೇ ಮಾಡ್ಕೋಬೋದು. ನೀವು ಕೆಲವೊಂದು ಟೈಮ್ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಕೂಡ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಪೇಷನ್ಸ್ ಅನ್ನೋದಿರಲಿ, ಕೇದವ್ರು ಕೂಡ ನಿಮಗೆ ಭಾಳ ಪೇಷನ್ಸ್ ಕಲಿಸ್ತಾರೆ. ಓಕೆ, ಸೊ ಯಾಕಂದರೆ ಅಷ್ಟು ಟೈಮ್ ತೊಗೊತದ. ಆ್ಯಂಡ್ ಮೇನ್ ಫೋಕಸ್ ನೀವು ಮಾಡಬೇಕಾಗಿದ್ದು 23-24 ಎಕ್ಸಾಮ್ ಏನಿದೆ ಅದಕ್ಕೆ ಫೋಕಸ್ ಮಾಡಿ. ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಇಂಥ ಅಪ್ಡೇಟ್ಗಳನ್ನ ನಮ್ಮ ಚಾನಲ್ ತಿಳಿಸ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ. ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮೇನ್ ಆಯಿತಾ. ಬಾಯ್.